ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಗಾಯ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ನನ್ನ ಎಲ್ಲ ಮದುವೆ, ನಮ್ಮ ಸಿಸ್ಟರ್ ಕಸಿನ್ ಸಿಸ್ಟರ್ ನನ್ನಲ್ಲ ಕಸಿನ್ ಸಿಸ್ಟರ್ ವೆಡ್ಡಿಂಗ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿದ್ದೀರಾ. ನೋಡಿದ್ರಲ್ಲ, ಮದುವೆ ಎಲ್ಲ ಆದಮೇಲೆ ಯಾವ ಥರ ಇರುತ್ತೆ ನಮ್ಮ ಕಷ್ಟ ಹೆಣ್ಮಕ್ಳದ್ದು ಅಂತ. ಮದುವೆ ಆಗೋಕ್ಕೂ ಮುಂಚೆ ತುಂಬಾ ಖುಷಿ ಜೋಶಲ್ಲಿ ಇರ್ತೀವಿ. ಬಟ್ ನೋಡಿ, ಮದುವೆ ಆದಮೇಲೆ ಏನೆಲ್ಲ ಕೆಲಸಗಳಿರುತ್ತೆ. ಮದುವೆ ಅಂತ ಎಲ್ಲ ಬ್ಲೌಸು ಸ್ಯಾರೀಸ್ ಎಲ್ಲ ಎಳೆದಾಕಿ ಬಿಸಾಕ್ಬಿಟ್ಟಿದ್ದೆ. ಇವತ್ತೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಥರ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಇಲ್ಲ, ಎಲ್ಲ ಇವತ್ತೆಲ್ಲ ಹೋಟೆಲಲ್ಲೇ ತಿನ್ನಬೇಕು, ಅಷ್ಟು ಕೆಲಸಗಳಿದೆ. ಬನ್ನಿ, ಎಲ್ಲ ಮದುವೆ ಆಯಿತು, ತುಂಬ ಚೆನ್ನಾಗಿ ಮದುವೆ ತುಂಬ ಚೆನ್ನಾಗಾಯಿತು. ಹಾಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ವಿಡಿಯೋದಲ್ಲಿ ತೋರಿಸಿದ್ದು ಕಡಿಮೆ, ಬಟ್ ನಾವೆಲ್ಲ ಸಿಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು, ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಾಯಿತು. ಬನ್ನಿ, ಈಗ ಯಾವ ಥರ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ನನ್ನ ಕಬೋರ್ಡಲ್ಲಿ ಇನ್ನೂ ಕ್ಲೀನ್ ಮಾಡಬೇಕು. ಇದೆಲ್ಲ ಬಿಟ್ಟು ಬೀರು ಮಾತ್ರ ನನ್ನ ಸ್ಯಾರೀಸ್ ಮಾತ್ರ ಕಲೆಕ್ಷನಿಗೆ ತೋರಿಸ್ತೀನಿ. ಇಲ್ಲಿ ಎಲ್ಲ ಡ್ರೆಸ್ಸು, ವೆಸ್ಟರ್ನ್ ಹಾಗೆ ನಾರ್ಮಲ್ ನನ್ನ ಫ್ಯಾನ್ಸಿ ಡ್ರೆಸ್ಸು, ಡೈಲಿ ವೇರ್ ಎಲ್ಲ ಇದರಲ್ಲಿದೆ. ಇದನ್ನಂತೂ ಸದ್ಯಕ್ಕೆ ತೋರಿಸಲ್ಲ. ಈಗ ಬನ್ನಿ, ಈಗ ನೋಡೋಣ ಅಲ್ಲಿ ಎಷ್ಟು ಕಲೆಕ್ಷನ್ ಇಟ್ಟಿದ್ದೀನಿ ತೋರಿಸ್ತೀನಿ. ನೋಡಿ ಬನ್ನಿ, ಎಲ್ಲ ಈ ಥರ ಅಳ್ಕೊಂಡಿದ್ದೀನಿ. ಇದೆಲ್ಲ ಈಗ ಫೋಲ್ಡ್ ಮಾಡಿ ಇಡಬೇಕು. ಚೌಟ್ರಿಗೆ ತೊಗೊಂಡೋಗಿದ್ದಂಥ ಪ್ರಾಡಕ್ಟ್ಸು. ಇದು ಬಂದು ನನ್ನ ಸ್ಕಿನ್ ಕೇರು. ನಾನು ಅದೇ ಪ್ರಾಡಕ್ಟ್ನ ಫೇಸ್ಗೆ ಯೂಸ್ ಮಾಡೋದು. ಎಲ್ಲರೂ ಕೇಳಿದ್ರು, ನಿನ್ನ ಫೇಸ್ ಇಷ್ಟು ಗ್ಲೋ ಆಗಿದೆ, ಏನು ಯೂಸ್ ಮಾಡ್ತೀಯಾ, ಮತ್ತು ಹಾಗೆ ಫೇಶಿಯಲ್ ಮಾಡಿಸಿದ್ಯಾ ಅಂತ. ನಾನು ಯಾವುದೇ ಥರ ಪಾರ್ಲರಲ್ಲಿ ಏನು ಮಾಡಿಸಿಲ್ಲ. ಐಬ್ರೋ ಒಂದು ಮಾಡಿಸ್ತೀನಿ ಯಾವಾಗಲೂ ಅಷ್ಟೇ. ನೋಡಿ, ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದಂಥ ಹೇರ್ ಸ್ಟೈಲು, ಕುಚ್ಚು, ಹಾಗೆ ನೋಡಿ ಇದು ಬಂದು ನನಗೆ ಅಪ್ಪ 9th ಬೆಳ್ಳಿ ಕುಚ್ಚನ್ನ ಮಾಡಿಕೊಟ್ಟಿದ್ದು. ಇವಾಗೂ ಕೂಡ ಅದನ್ನೇ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಒಡವೆಗಳು ಎಲ್ಲ ಎತ್ತಿಡಬೇಕು. ಇದು ಮಾಮಾ ಅರ್ಥದ್ದು ಲಿಪ್ ಬಾಮು ತುಂಬಾ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತೀನಿ, ನೀವು ಕೂಡ ಯೂಸ್ ಮಾಡಿ. ನೋಡಿ, ಲಿಪ್ಸ್ಟಿಕ್ಸು, ಐ ಶೇಡ್ಸು ಎಲ್ಲ ಕೂಡ ಎಲ್ಲ ಎತ್ತಿಡಬೇಕು. ಒಟ್ಟಿನಲ್ಲಿ ನಾನು ತೊಗೊಂಡೋಗೋಗೆ ನೀಟಾಗಿ ಬಾಕ್ಸಲ್ಲಿ ಸಪ್ರೇಟ್ ಕ್ಯಾರಿ ಮಾಡಿದ್ದೆ. ಇವಾಗ ನನಗೆ ಅಷ್ಟು ರಿಸ್ಕ್ ಆಗೋದಿಲ್ಲ. ಇನ್ನು ಮಿಕ್ಕಿದಂಥ ಪಿನ್ಸು ಮತ್ತು ಫೌಂಡೇಶನ್ಸು, ಸ್ಟಿಕ್ಕರ್ಸ್ ಎಲ್ಲ ಅದನ್ನು ಬೇರೆ, ಐ ಶೇಡ್ಸ್ ಎಲ್ಲ ಇಲ್ಲಿಟ್ಕೊಂಡಿದ್ದೆ. ನನಗೇನು ಎತ್ತಿಡೋಕ್ಕೆ ಅಷ್ಟು ರಿಸ್ಕ್ ಆಗೋಲ್ಲ. ನೋಡಿ, ಇಲ್ಲೆಲ್ಲ ಬ್ಲೌಸಸ್ ಈಗ ಫೋಲ್ಡ್ ಮಾಡಿ ಇಡಬೇಕು. ಇದು ಬಂದು ಧಾರೆ ಮುಹೂರ್ತದ ಬ್ಲೌಸು, ಹಾಗೆ ರಿಸೆಪ್ಷನ್ ಬ್ಲೌಸು. ನೋಡಿ, ಇದೆಲ್ಲ ಫೋಲ್ಡ್ ಮಾಡಿ ಇಡಬೇಕೀಗ ನೀಟಾಗೆ. ನೋಡಿ, ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೀರನ್ನ ಕ್ಲೀನ್ ಮಾಡಿದ್ದೀನಿ. ನೋಡಿ, ಇದೆಲ್ಲ ಸ್ಯಾರೀಸು ಫೋಲ್ಡ್ ಮಾಡಿ ಈ ಥರ ಇಟ್ಟಿದ್ದೀನಿ. ಬನ್ನಿ, ಈಗ ಗೆಸ್ಟು ಬಂದರು ಮನೆಗೆ. ಹಸ್ಬೆಂಡು ಏನಾದರೂ ಮಾಡಿಕೊಡೋರಿಗೆ ಅಂತ ಹೇಳಿದ್ರು. ಅವ್ರು ಕಾಫಿ ಟೀ ಬೇಡ ಅಂದರು. ಅದಕ್ಕೆ ಆರೆಂಜ್ ಇಟ್ಟಿದ್ದೆ ಸ್ಟಾಕು ಫ್ರಿಜ್ಜಲ್ಲಿ. ಆರೆಂಜ್ ಜ್ಯೂಸ್ ಮಾಡಿ ಕೊಡ್ತಾಯಿದ್ದೀನಿ ಅವರಿಗೆ. ಅವ್ರಿಗೆ ಆರೆಂಜ್ ಜ್ಯೂಸ್ ಕುಡ್ದು ಹೋದ್ಮೇಲೆ ನೋಡಿ, ಫೈನಲಿ ಗೆಸ್ಟ್ ಬಂದಿದ್ದು, ಜ್ಯೂಸ್ ಮಾಡಿ ಕೊಟ್ವಿ, ಅವರು ಕುಡ್ದು ಹೋದ್ರು. ಈಗ ಬನ್ನಿ, ನಾನು ಹಸ್ಬೆಂಡು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಟೆಲ್ಗೆ ಹೋಗ್ತಾಯಿದ್ವಿ. ಅಲ್ಲೇ ಬಿಸಿ ತಿನ್ಕೊಂಬರೋಣ ಅಂತ. ನನ್ನ ವಾಯ್ಸ್ ಕೂಡ ನಿಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅನಿಸುತ್ತೆ. ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ಏನಿಲ್ಲ, ಜಾಸ್ತಿನೇ ಫೀವರು, ಸ್ವಲ್ಪ ಕೋಲ್ಡ್ ಎಲ್ಲ ಆಗಿದೆ. ಸ್ವಲ್ಪ ವಾಯ್ಸ್ ಕ್ಲಿಯರಾಗಿಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೈನಲಿ ಇಡ್ಲಿ, ಪಲಾವ್ ಎಲ್ಲ ಡಿಪ್ ತೊಗೊಂಡು ತಿಂದು ಈಗ ಮನೆಗೆ ಬಂದ್ವಿ. ಅಮ್ಮ ನೋಡಿ, ಮಧ್ಯಾಹ್ನಕ್ಕೆ ಮೊಳಕೆ ಕಾಳು ಸಾಂಬಾರು ಮಸಾಲೆ ಮಾಡ್ತಾಯಿದ್ದಾರೆ. ನಾನು ಅಮ್ಮನಿಗೆ ಹೆಲ್ಪ್ ಮಾಡಿದೆ. ಪಾಪ ಬೆಳಗ್ಗೆಯಿಂದ ಅಮ್ಮನೇ ಎಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ಈಗ ಬಂದು ಕಿಚನ್ಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಮ್ಮನಿಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಏನಿಲ್ಲ, ಎಲ್ಲ ಅಮ್ಮ ಮಾಡಿದರು. ಆ ರುಬ್ಬಿರೋ ಮಸಾಲೆನ ಹಾಕಿ ಉಪ್ಪು ಹಾಕಿ ಕುಕ್ಕರ್ಲಿಟ್ಟನ್ನ ಕ್ಲೋಸ್ ಮಾಡಿದೆ. ಈಗ ಫೈನಲಿ ಈವ್ನಿಂಗ್ ಆಗ್ತಾ ಬಂದಿದೆ. ಫೈನಲಿ ನನ್ನ ಕ್ಲೀನಿಂಗ್ ಸೆಕ್ಷನ್ ರೂಮ್ ಎಲ್ಲ ಕ್ಲೀನಿಂಗ್ ಆಯಿತು. ಎಲ್ಲನೂ ಕೂಡ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಸ್ಯಾರೀಸ್ ಎಲ್ಲ ಆಗಲೇ ತೋರಿಸಿದ್ದೆ ಬೆಳಿಗ್ಗೆ. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ. ಥರ್ಡ್ ಸ್ಟೆಪ್ಪಲ್ಲಿ ಫುಲ್ಲು ಬ್ಲೌಸಸ್ಸು ಎಲ್ಲ ಕೂಡ ಫೋಲ್ಡ್ ಮಾಡಿ, ಹಾಗೆ ಜ್ಯುವೆಲರಿ ಎಲ್ಲ ಎತ್ತಿಡೋಷ್ಟೊತ್ತಿಗೆ ಈವ್ನಿಂಗ್ ಆಯಿತು. ಸಾಕಾಯಿತು. ಹಾಗೆ ವೇಸ್ಟ್ ಬ್ಲೌಸಸ್ ಇವೆಲ್ಲ ಆಗೋದೇ ಇಲ್ಲ. ಎಲ್ಲ ಟೈಟು ಸ್ಟಿಚ್ ಓಪನ್ ಮಾಡಬೇಕು. ಎಲ್ಲ ಸ್ವಲ್ಪ ಚಿಕ್ಕ ಆಗಿಬಿಟ್ಟಿದೆ ಬ್ಲೌಸು. ಆಗ ತುಂಬ ಸಣ್ಣ ಇದ್ದೆ ಅಲ್ವಾ, ಅದಕ್ಕೆಲ್ಲ ಬಿಸಾಡೋಣ ಅಂತ ಇಷ್ಟು ಬ್ಲೌಸ್ನ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಈಗ ನೈಟ್ ಆಗಿದೆ. ನೋಡಿ, ಮಧ್ಯಾಹ್ನ ಮೊಳಕೆ ಕಾಳು ಸಾಂಬಾರು ಸ್ವಲ್ಪ ಇತ್ತು. ಹಸ್ಬೆಂಡ್ ಬೇರೆ ಏನಾದರೂ ಮಾಡಿರಿ ಅಂದರು. ಅದಕ್ಕೆ ಅಮ್ಮ ಸ್ವಲ್ಪ ತಿಳಿ ರಸನೂ ಮತ್ತು ತರಕಾರಿ ಸಾಂಬಾರು, ಒಂಥರ ಬ್ರಾಹ್ಮಿಣ್ಸು ಸ್ಟೈಲಲ್ಲಿ ಕಾಯೆಲ್ಲ ಜಾಸ್ತಿ ರುಬ್ಬಿ, ಹಸ್ಬೆಂಡ್ಗೆ ಇಷ್ಟ ಈ ಸಾಂಬಾರು ಈ ಥರ ಮಾಡಿದ್ರೆ. ಅದಕ್ಕೆ ಅಮ್ಮ ಈ ಥರ ಸಾಂಬಾರು ಮತ್ತು ಅದು ನೀರು ಮಿಕ್ಕಿರುತ್ತಲ್ಲ ಅದರಲ್ಲಿ ರಸಮ್ ಮಾಡಿದ್ರು. ನಾನೀಗ ನಾಳೆ ಬೆಳಗ್ಗೆ ಟಿಫನ್ಗೆ ಕರಿಬೇವಿನ ರೈಸ್ಗೆ ಪೌಡರ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ.
ಬೆಳಗ್ಗೆನೇ ಎಲ್ಲ ಎದ್ದು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೆ ಈಗಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಆಲ್ಮೋಸ್ಟು ನಾನು ಇದನ್ನು ರೆಸಿಪಿ ವಿಡಿಯೋ ತುಂಬ ಹಿಂದೆನೇ ಮಾಡಿದ್ದೀನಿ. ಯಾರಿಗೆಲ್ಲ ಬೇಕು ವಿಡಿಯೋಲ್ಲಿ ಚೆಕ್ ಮಾಡಿ. ಕರಿಬೇವಿನ ರೈಸ್ ಅಂದರೆ ನಿಮಗೆ ಬರುತ್ತೆ ನೋಡಿ. ಕರಿಬೇವೆಲ್ಲ ಫ್ರೈ ಮಾಡಿ ಇದನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊತೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.